ಈ ಬಾರಿ ಪೊಲೀಸರು ತೆಗೆದುಕೊಂಡಂತ ಒಂದಷ್ಟು ಕ್ರಮಗಳೇನಿತ್ತು, ಮುಂಜಾಗ್ರತಾ ಕ್ರಮಗಳು, ಅದೆಲ್ಲ ಒಂದ್ ಕಡೆ ಸಕ್ಸಸ್ ಆಯ್ತು ಅಂತ ಅನಿಸ್ತಾ ಇದೆ. ಅಭಿಷೇಕ್, ಖಂಡಿತ ಇದೆಲ್ಲವೂ ಕೂಡ ನಾರ್ಮಲ್ ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಕೂಡ ಇದು ಇಂತಹ ಒಂದು ಘಟನೆಗಳು ಘಟಿಸುವಂತಹ ಇದಾಗಿರುವಂತದ್ದು. ಅಂದ್ರೆ ನಾರ್ಮಲ್ ಡೇಸ್ ಅಲ್ಲೂ ಕೂಡ ಈ ರೀತಿ ಹೊಡೆದಾಟಗಳು ಮತ್ತೆ ಇನ್ನಿತರ ಕೃತ್ಯಗಳು ನಡೀತಾ. ಆದ್ರೆ ಈ ಹಿಂದೆ ಇದ್ದಂತಹ ಒಂದು ಪರಿಸ್ಥಿತಿ ಈಗ ಸದ್ಯದ ಮಟ್ಟಿಗೆ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಡೀ ರಾತ್ರಿ ಪೊಲೀಸರು ಒಂದು ತಮ್ಮ ಸಿಬ್ಬಂದಿಗಳನ್ನ, ಅಂದ್ರೆ ಹಿರಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳನ್ನ ಪ್ರತಿಯೊಂದು ಒಂದು ಚೆಕ್ ಪಾಯಿಂಟ್ಗಳಾಗಿರಬಹುದು, ಸೂಕ್ಷ್ಮ ಪ್ರದೇಶ ಅಂತ ಏನು ಹೇಳಲಾಗುತ್ತೆ ಅಲ್ಲೆಲ್ಲವೂ ಕೂಡ ನಿಯೋಜನೆಯನ್ನ ಆಗ್ತಿತ್ತು. ಮತ್ತು ಆ ಪ್ರದೇಶದಲ್ಲಿ ಏನಾದ್ರೂ ಕಿರಿಕ್ ಆದಂತಹ ಸಂದರ್ಭದಲ್ಲಿ ಅದನ್ನ ಅಲ್ಲಿಯೇ ಸಾಲ್ವ್ ಮಾಡಿ ಅಲ್ಲಿ ಕಳಿಸಿಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು. ಹೀಗಾಗಿ ಈ ಬಾರಿಯ ಒಂದು ಏನು ಭದ್ರತೆ ವಿಚಾರದಲ್ಲಿ ಪೊಲೀಸರು ಶ್ಲಾಘನೀಯ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವರು ಯಾವುದು ಕೂಡ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಸ್ಟೆಪ್ ಅನ್ನ ಪ್ರಿಕಾಷನ್ಸ್ ಇಂದಾಗಿ ತೆಗೆದುಕೊಂಡಿದ್ರು. ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಚಾಕು ಇರಿತ ಆಗಿರಬಹುದು, ಹಣವನ್ನ ದೋಚುವಂತಹ ಒಂದು ಪ್ರಕರಣಗಳಾಗಿರಬಹುದು, ಅದು ಅಲ್ಲದೆ ಡ್ರ್ಯಾಗ್ ರೇಸ್ ಕೂಡ ನಡೀತಾ ಇತ್ತು. ಆದ್ರೆ ಈ ಬಾರಿಯ ಒಂದು ಹೊಸ ವರ್ಷದಿಂದ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಘಟನೆ ನಡೆದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ 20,000 ಪೊಲೀಸ್ ಮ್ಯಾನ್ಗಳನ್ನ ಡೆಪ್ಯೂಟ್ ಮಾಡೋದು ಇದೇ ಮೊದಲ ಬಾರಿಗೆ, ಅಂದ್ರೆ ಇಷ್ಟು ವರ್ಷಗಳಲ್ಲಿ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿದ್ರು ಮತ್ತು ಅದರ ಬಗ್ಗೆ ಒಂದು ಭಯ ಇತ್ತು. ಅಂದ್ರೆ ಮಾಧ್ಯಮಗಳಲ್ಲಿ ಕೂಡ ಪ್ರತಿ ಸಲ ಬರ್ತಾ ಇತ್ತು, ಈ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ನೀವು ಯಾರಿಗಾದ್ರೂ ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ನಿಮ್ಗೆ ತೊಂದರೆ ಕೊಡ್ತೀವಿ ಅಂತ ಹೇಳಿ ಒಂದು ಖಡಕ್ ಆದಂತಹ ಒಂದು ಎಚ್ಚರಿಕೆ ಪೊಲೀಸ್ ಇಲಾಖೆಯಿಂದ ಇತ್ತು ಅಂತಾನೆ ಹೇಳ್ಬೋದಾಗಿದೆ. ಇದೇ ಒಂದು ಗಮನದಲ್ಲಿಟ್ಟುಕೊಂಡು ಯಾರು ಕಿಡಿಗೇಡಿ ಕೃತ್ಯಗಳನ್ನ ಮಾಡೋದಕ್ಕೆ ಮುಂದಾಗಿದ್ರು ಅದ್ಯಾವುದು ಕೂಡ ಸಕ್ಸಸ್ ಆಗಿದೆ. ಹೀಗಾಗಿ ಈ ಬಾರಿಯ ಒಂದು ಹೊಸ ವರ್ಷಾಚರಣೆಯಲ್ಲಿ ಬಹುತೇಕ ಅಂತಹ ಒಂದು ಘಟನೆಗಳು ಏನು ಕೂಡ ಆಗಿಲ್ಲ. ಒಂದು ಕ್ರೌಡ್ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿಯಾದಂತಹ ಒಂದು ಇನ್ಸಿಡೆಂಟ್ಗಳು ಮಾತ್ರ ಆಗಿದೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಬಾರಿ ಪೊಲೀಸರು ತೆಗೆದುಕೊಂಡಂತ ಒಂದಷ್ಟು ಕ್ರಮಗಳೇನಿತ್ತು, ಮುಂಜಾಗ್ರತಾ ಕ್ರಮಗಳು, ಅದೆಲ್ಲ ಒಂದ್ ಕಡೆ ಸಕ್ಸಸ್ ಆಯ್ತು ಅಂತ ಅನಿಸ್ತಾ ಇದೆ. ಅಭಿಷೇಕ್, ಖಂಡಿತ ಇದೆಲ್ಲವೂ ಕೂಡ ನಾರ್ಮಲ್ ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಕೂಡ ಇದು ಇಂತಹ ಒಂದು ಘಟನೆಗಳು ಘಟಿಸುವಂತಹ ಇದಾಗಿರುವಂತದ್ದು. ಅಂದ್ರೆ ನಾರ್ಮಲ್ ಡೇಸ್ ಅಲ್ಲೂ ಕೂಡ ಈ ರೀತಿ ಹೊಡೆದಾಟಗಳು ಮತ್ತೆ ಇನ್ನಿತರ ಕೃತ್ಯಗಳು ನಡೀತಾ. ಆದ್ರೆ ಈ ಹಿಂದೆ ಇದ್ದಂತಹ ಒಂದು ಪರಿಸ್ಥಿತಿ ಈಗ ಸದ್ಯದ ಮಟ್ಟಿಗೆ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಡೀ ರಾತ್ರಿ ಪೊಲೀಸರು ಒಂದು ತಮ್ಮ ಸಿಬ್ಬಂದಿಗಳನ್ನ, ಅಂದ್ರೆ ಹಿರಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳನ್ನ ಪ್ರತಿಯೊಂದು ಒಂದು ಚೆಕ್ ಪಾಯಿಂಟ್ಗಳಾಗಿರಬಹುದು, ಸೂಕ್ಷ್ಮ ಪ್ರದೇಶ ಅಂತ ಏನು ಹೇಳಲಾಗುತ್ತೆ ಅಲ್ಲೆಲ್ಲವೂ ಕೂಡ ನಿಯೋಜನೆಯನ್ನ ಆಗ್ತಿತ್ತು. ಮತ್ತು ಆ ಪ್ರದೇಶದಲ್ಲಿ ಏನಾದ್ರೂ ಕಿರಿಕ್ ಆದಂತಹ ಸಂದರ್ಭದಲ್ಲಿ ಅದನ್ನ ಅಲ್ಲಿಯೇ ಸಾಲ್ವ್ ಮಾಡಿ ಅಲ್ಲಿ ಕಳಿಸಿಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು. ಹೀಗಾಗಿ ಈ ಬಾರಿಯ ಒಂದು ಏನು ಭದ್ರತೆ ವಿಚಾರದಲ್ಲಿ ಪೊಲೀಸರು ಶ್ಲಾಘನೀಯ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವರು ಯಾವುದು ಕೂಡ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಸ್ಟೆಪ್ ಅನ್ನ ಪ್ರಿಕಾಷನ್ಸ್ ಇಂದಾಗಿ ತೆಗೆದುಕೊಂಡಿದ್ರು. ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಚಾಕು ಇರಿತ ಆಗಿರಬಹುದು, ಹಣವನ್ನ ದೋಚುವಂತಹ ಒಂದು ಪ್ರಕರಣಗಳಾಗಿರಬಹುದು, ಅದು ಅಲ್ಲದೆ ಡ್ರ್ಯಾಗ್ ರೇಸ್ ಕೂಡ ನಡೀತಾ ಇತ್ತು. ಆದ್ರೆ ಈ ಬಾರಿಯ ಒಂದು ಹೊಸ ವರ್ಷದಿಂದ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಘಟನೆ ನಡೆದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ 20,000 ಪೊಲೀಸ್ ಮ್ಯಾನ್ಗಳನ್ನ ಡೆಪ್ಯೂಟ್ ಮಾಡೋದು ಇದೇ ಮೊದಲ ಬಾರಿಗೆ, ಅಂದ್ರೆ ಇಷ್ಟು ವರ್ಷಗಳಲ್ಲಿ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿದ್ರು ಮತ್ತು ಅದರ ಬಗ್ಗೆ ಒಂದು ಭಯ ಇತ್ತು. ಅಂದ್ರೆ ಮಾಧ್ಯಮಗಳಲ್ಲಿ ಕೂಡ ಪ್ರತಿ ಸಲ ಬರ್ತಾ ಇತ್ತು, ಈ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ನೀವು ಯಾರಿಗಾದ್ರೂ ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ನಿಮ್ಗೆ ತೊಂದರೆ ಕೊಡ್ತೀವಿ ಅಂತ ಹೇಳಿ ಒಂದು ಖಡಕ್ ಆದಂತಹ ಒಂದು ಎಚ್ಚರಿಕೆ ಪೊಲೀಸ್ ಇಲಾಖೆಯಿಂದ ಇತ್ತು ಅಂತಾನೆ ಹೇಳ್ಬೋದಾಗಿದೆ. ಇದೇ ಒಂದು ಗಮನದಲ್ಲಿಟ್ಟುಕೊಂಡು ಯಾರು ಕಿಡಿಗೇಡಿ ಕೃತ್ಯಗಳನ್ನ ಮಾಡೋದಕ್ಕೆ ಮುಂದಾಗಿದ್ರು ಅದ್ಯಾವುದು ಕೂಡ ಸಕ್ಸಸ್ ಆಗಿದೆ. ಹೀಗಾಗಿ ಈ ಬಾರಿಯ ಒಂದು ಹೊಸ ವರ್ಷಾಚರಣೆಯಲ್ಲಿ ಬಹುತೇಕ ಅಂತಹ ಒಂದು ಘಟನೆಗಳು ಏನು ಕೂಡ ಆಗಿಲ್ಲ. ಒಂದು ಕ್ರೌಡ್ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿಯಾದಂತಹ ಒಂದು ಇನ್ಸಿಡೆಂಟ್ಗಳು ಮಾತ್ರ ಆಗಿದೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಈ ಬಾರಿ ಪೊಲೀಸರು ತೆಗೆದುಕೊಂಡಂತ ಒಂದಷ್ಟು ಕ್ರಮಗಳೇನಿತ್ತು, ಮುಂಜಾಗ್ರತಾ ಕ್ರಮಗಳು, ಅದೆಲ್ಲ ಒಂದ್ ಕಡೆ ಸಕ್ಸಸ್ ಆಯ್ತು ಅಂತ ಅನಿಸ್ತಾ ಇದೆ. ಅಭಿಷೇಕ್, ಎಸ್, ಖಂಡಿತ ಇದೆಲ್ಲವೂ ಕೂಡ ನಾರ್ಮಲ್ ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಕೂಡ ಇದು ಇಂತಹ ಒಂದು ಘಟನೆಗಳು ಘಟಿಸುವಂತಹ ಇದಾಗಿರುವಂತದ್ದು. ಅಂದ್ರೆ ನಾರ್ಮಲ್ ಡೇಸ್ ಅಲ್ಲೂ ಕೂಡ ಈ ರೀತಿ ಹೊಡೆದಾಟಗಳು ಮತ್ತೆ ಇನ್ನಿತರ ಕೃತ್ಯಗಳು ನಡೀತಾ. ಆದ್ರೆ ಈ ಹಿಂದೆ ಇದ್ದಂತಹ ಒಂದು ಪರಿಸ್ಥಿತಿ ಈಗ ಸದ್ಯದ ಮಟ್ಟಿಗೆ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಡೀ ರಾತ್ರಿ ಪೊಲೀಸರು ಒಂದು ತಮ್ಮ ಸಿಬ್ಬಂದಿಗಳನ್ನ, ಅಂದ್ರೆ ಹಿರಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳನ್ನ ಪ್ರತಿಯೊಂದು ಒಂದು ಚೆಕ್ ಪಾಯಿಂಟ್ಗಳಾಗಿರಬಹುದು, ಸೂಕ್ಷ್ಮ ಪ್ರದೇಶ ಅಂತ ಏನ್ ಹೇಳಲಾಗುತ್ತೆ ಅಲ್ಲೆಲ್ಲವೂ ಕೂಡ ನಿಯೋಜನೆಯನ್ನ ಆಗ್ತಿತ್ತು. ಮತ್ತು ಆ ಪ್ರದೇಶದಲ್ಲಿ ಏನಾದ್ರೂ ಕಿರಿಕ್ ಆದಂತಹ ಸಂದರ್ಭದಲ್ಲಿ ಅದನ್ನ ಅಲ್ಲಿಯೇ ಸಾಲ್ವ್ ಮಾಡಿ ಅಲ್ಲಿ ಕಳಿಸಿಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು. ಹೀಗಾಗಿ ಈ ಬಾರಿಯ ಒಂದು ಏನು ಭದ್ರತೆ ವಿಚಾರದಲ್ಲಿ ಪೊಲೀಸರು ಶ್ಲಾಘನೀಯ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವರು ಯಾವುದು ಕೂಡ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಸ್ಟೆಪ್ ಅನ್ನ ಪ್ರಿಕಾಷನ್ಸ್ ಇಂದಾಗಿ ತೆಗೆದುಕೊಂಡಿದ್ರು. ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಚಾಕು ಇರಿತ ಆಗಿರಬಹುದು, ಹಣವನ್ನ ದೋಚುವಂತಹ ಒಂದು ಪ್ರಕರಣಗಳಾಗಿರಬಹುದು, ಅದು ಅಲ್ಲದೆ ಡ್ರ್ಯಾಗ್ ರೇಸ್ ಕೂಡ ನಡೀತಾ ಇತ್ತು. ಆದ್ರೆ ಈ ಬಾರಿಯ ಒಂದು ಹೊಸ ವರ್ಷದಿಂದ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಘಟನೆ ನಡೆದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ 20,000 ಪೊಲೀಸ್ ಮ್ಯಾನ್ಗಳನ್ನ ಡೆಪ್ಯೂಟ್ ಮಾಡೋದು ಇದೇ ಮೊದಲ ಬಾರಿಗೆ, ಅಂದ್ರೆ ಇಷ್ಟು ವರ್ಷಗಳಲ್ಲಿ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿದ್ರು ಮತ್ತು ಅದರ ಬಗ್ಗೆ ಒಂದು ಭಯ ಇತ್ತು. ಅಂದ್ರೆ ಮಾಧ್ಯಮಗಳಲ್ಲಿ ಕೂಡ ಪ್ರತಿ ಸಲ ಬರ್ತಾ ಇತ್ತು, ಈ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ನೀವು ಯಾರಿಗಾದ್ರೂ ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ನಿಮ್ಗೆ ತೊಂದರೆ ಕೊಡ್ತೀವಿ ಅಂತ ಹೇಳಿ ಒಂದು ಖಡಕ್ ಆದಂತಹ ಒಂದು ಎಚ್ಚರಿಕೆ ಪೊಲೀಸ್ ಇಲಾಖೆಯಿಂದ ಇತ್ತು ಅಂತಾನೆ ಹೇಳ್ಬೋದಾಗಿದೆ. ಇದೇ ಒಂದು ಗಮನದಲ್ಲಿ ಇಟ್ಟುಕೊಂಡು ಯಾರು ಕಿಡಿಗೇಡಿ ಕೃತ್ಯಗಳನ್ನ ಮಾಡೋದಕ್ಕೆ ಮುಂದಾಗಿದ್ರು ಅದ್ಯಾವುದು ಕೂಡ ಸಕ್ಸಸ್ ಆಗಿದೆ. ಹೀಗಾಗಿ ಈ ಬಾರಿಯ ಒಂದು ಹೊಸ ವರ್ಷಾಚರಣೆಯಲ್ಲಿ ಬಹುತೇಕ ಅಂತಹ ಒಂದು ಘಟನೆಗಳು ಏನು ಕೂಡ ಆಗಿಲ್ಲ. ಒಂದು ಕ್ರೌಡ್ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿಯಾದಂತಹ ಒಂದು ಇನ್ಸಿಡೆಂಟ್ಗಳು ಮಾತ್ರ ಆಗಿದೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಬಾರಿ ಪೊಲೀಸರು ತೆಗೆದುಕೊಂಡಂತ ಒಂದಷ್ಟು ಕ್ರಮಗಳೇನಿತ್ತು, ಮುಂಜಾಗ್ರತಾ ಕ್ರಮಗಳು, ಅದೆಲ್ಲ ಒಂದ್ ಕಡೆ ಸಕ್ಸಸ್ ಆಯ್ತು ಅಂತ ಅನಿಸ್ತಾ ಇದೆ. ಅಭಿಷೇಕ್, ಎಸ್, ಖಂಡಿತ ಇದೆಲ್ಲವೂ ಕೂಡ ನಾರ್ಮಲ್ ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಕೂಡ ಇದು ಇಂತಹ ಒಂದು ಘಟನೆಗಳು ಘಟಿಸುವಂತಹ ಇದಾಗಿರುವಂತದ್ದು. ಅಂದ್ರೆ ನಾರ್ಮಲ್ ಡೇಸ್ ಅಲ್ಲೂ ಕೂಡ ಈ ರೀತಿ ಹೊಡೆದಾಟಗಳು ಮತ್ತೆ ಇನ್ನಿತರ ಕೃತ್ಯಗಳು ನಡೀತಾ. ಆದ್ರೆ ಈ ಹಿಂದೆ ಇದ್ದಂತಹ ಒಂದು ಪರಿಸ್ಥಿತಿ ಈಗ ಸದ್ಯದ ಮಟ್ಟಿಗೆ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಡೀ ರಾತ್ರಿ ಪೊಲೀಸರು ಒಂದು ತಮ್ಮ ಸಿಬ್ಬಂದಿಗಳನ್ನ, ಅಂದ್ರೆ ಹಿರಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳನ್ನ ಪ್ರತಿಯೊಂದು ಒಂದು ಚೆಕ್ ಪಾಯಿಂಟ್ಗಳಾಗಿರಬಹುದು, ಸೂಕ್ಷ್ಮ ಪ್ರದೇಶ ಅಂತ ಏನ್ ಹೇಳಲಾಗುತ್ತೆ ಅಲ್ಲೆಲ್ಲವೂ ಕೂಡ ನಿಯೋಜನೆಯನ್ನ ಆಗ್ತಿತ್ತು. ಮತ್ತು ಆ ಪ್ರದೇಶದಲ್ಲಿ ಏನಾದ್ರೂ ಕಿರಿಕ್ ಆದಂತಹ ಸಂದರ್ಭದಲ್ಲಿ ಅದನ್ನ ಅಲ್ಲಿಯೇ ಸಾಲ್ವ್ ಮಾಡಿ ಅಲ್ಲಿ ಕಳಿಸಿಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು. ಹೀಗಾಗಿ ಈ ಬಾರಿಯ ಒಂದು ಏನು ಭದ್ರತೆ ವಿಚಾರದಲ್ಲಿ ಪೊಲೀಸರು ಶ್ಲಾಘನೀಯ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವರು ಯಾವುದು ಕೂಡ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಸ್ಟೆಪ್ ಅನ್ನ ಪ್ರಿಕಾಷನ್ಸ್ ಇಂದಾಗಿ ತೆಗೆದುಕೊಂಡಿದ್ರು. ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಚಾಕು ಇರಿತ ಆಗಿರಬಹುದು, ಹಣವನ್ನ ದೋಚುವಂತಹ ಒಂದು ಪ್ರಕರಣಗಳಾಗಿರಬಹುದು, ಅದು ಅಲ್ಲದೆ ಡ್ರ್ಯಾಗ್ ರೇಸ್ ಕೂಡ ನಡೀತಾ ಇತ್ತು. ಆದ್ರೆ ಈ ಬಾರಿಯ ಒಂದು ಹೊಸ ವರ್ಷದಿಂದ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಘಟನೆ ನಡೆದಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ 20,000 ಪೊಲೀಸ್ ಮ್ಯಾನ್ಗಳನ್ನ ಡೆಪ್ಯೂಟ್ ಮಾಡೋದು ಇದೇ ಮೊದಲ ಬಾರಿಗೆ, ಅಂದ್ರೆ ಇಷ್ಟು ವರ್ಷಗಳಲ್ಲಿ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿದ್ರು ಮತ್ತು ಅದರ ಬಗ್ಗೆ ಒಂದು ಭಯ ಇತ್ತು. ಅಂದ್ರೆ ಮಾಧ್ಯಮಗಳಲ್ಲಿ ಕೂಡ ಪ್ರತಿ ಸಲ ಬರ್ತಾ ಇತ್ತು, ಈ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ನೀವು ಯಾರಿಗಾದ್ರೂ ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ನಿಮ್ಗೆ ತೊಂದರೆ ಕೊಡ್ತೀವಿ ಅಂತ ಹೇಳಿ ಒಂದು ಖಡಕ್ ಆದಂತಹ ಒಂದು ಎಚ್ಚರಿಕೆ ಪೊಲೀಸ್ ಇಲಾಖೆಯಿಂದ ಇತ್ತು ಅಂತಾನೆ ಹೇಳ್ಬೋದಾಗಿದೆ. ಇದೇ ಒಂದು ಗಮನದಲ್ಲಿ ಇಟ್ಟುಕೊಂಡು ಯಾರು ಕಿಡಿಗೇಡಿ ಕೃತ್ಯಗಳನ್ನ ಮಾಡೋದಕ್ಕೆ ಮುಂದಾಗಿದ್ರು ಅದ್ಯಾವುದು ಕೂಡ ಸಕ್ಸಸ್ ಆಗಿದೆ. ಹೀಗಾಗಿ ಈ ಬಾರಿಯ ಒಂದು ಹೊಸ ವರ್ಷಾಚರಣೆಯಲ್ಲಿ ಬಹುತೇಕ ಅಂತಹ ಒಂದು ಘಟನೆಗಳು ಏನು ಕೂಡ ಆಗಿಲ್ಲ. ಒಂದು ಕ್ರೌಡ್ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿಯಾದಂತಹ ಒಂದು ಇನ್ಸಿಡೆಂಟ್ಗಳು ಮಾತ್ರ ಆಗಿದೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.